ಆತ್ಮೀಯ ಪಾಲಕರೇ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಒಳಕಲ್ದಿನ್ನಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು. ಇವತ್ತಿನ ಒಂದು ವಿಡಿಯೋದ ಒಂದು ವಿಶೇಷತೆಯನ್ನು ತಮಗೆಲ್ಲರಿಗೂ ನಾನು ಹೇಳ ಬಯಸ್ತೀನಿ. ದುಡ್ಡಿಲ್ಲದೆ CBSE ಶಾಲೆಯಲ್ಲಿ ಓದುವುದು ಅಸಾಧ್ಯವಾದ ಮಾತು. ಸೊ ಹಾಗಾಗಿ ಇದನ್ನು ಮನಗಂಡ ಕೇಂದ್ರ ಸರ್ಕಾರ 1987ರಲ್ಲಿ ಪ್ರತಿ ಜಿಲ್ಲೆಗೊಂದು ನವೋದಯ ಶಾಲೆ, ಅದು CBSE ವಸತಿ ಶಾಲೆ, ಬಡ ಪ್ರತಿಭಾವಂತ ಮಕ್ಕಳಿಗೋಸ್ಕರ ವಸತಿ ಶಾಲೆಯನ್ನ, ವಿಶೇಷವಾಗಿ CBSE ವಸತಿ ಶಾಲೆಯನ್ನ ಆರಂಭಿಸಿದೆ. ನಿಮಗೆ ಗೊತ್ತಿರಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಬಡ ಪ್ರತಿಭಾವಂತ ಎಲ್ಲ ಪ್ರತಿಭಾವಂತ ಮಕ್ಕಳಿಗೋಸ್ಕರ ಈ ನವೋದಯ ಶಾಲೆ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಕೊಟ್ಟು ನಾವು ಒಂದು CBSE ಶಾಲೆಯಲ್ಲಿ ಮಕ್ಕಳನ್ನು ಓದಿಸಲು ಅಸಾಧ್ಯವಾದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂತಹ ನವೋದಯ ಶಾಲೆಯನ್ನು ಆರಂಭಿಸಿದೆ. ಅದು ಸುಮಾರು 1987ರಿಂದ ಕೆಲಸ ಮಾಡುತ್ತಿದೆ. ಸೊ ಇವಾಗ ಕೂಡ ಅದಕ್ಕೆ ಅತ್ಯಂತ ಬೇಡಿಕೆಯುಳ್ಳ ಸಂಸ್ಥೆಯಾಗಿ ಅದು ಬೆಳೀತಾ ಇದೆ. ಆ ಸಂಸ್ಥೆಗೆ ಸೇರಲು ಒಂದಿಷ್ಟು ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆ ಏನಪ್ಪಾ ಅಂದ್ರೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2027. ಯಾರೆಲ್ಲ 5ನೇ ತರಗತಿ ಓದ್ತಾ ಇದ್ದೀರಿ ಆ ಮಕ್ಕಳು ಈ ಒಂದು ಜವಾಹರ್ ನವೋದಯ ಪರೀಕ್ಷೆಗೆ ಒಂದು ಎಕ್ಸಾಮ್ ಅನ್ನ ಬರೀಬಹುದು. ಇವತ್ತಿಗೆ ಈ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2027 ಈ ತಿಂಗಳ ಅವಕಾಶ ಇದೆ. ಈ ತಿಂಗಳ ಡೇಟು ಯಾವಾಗಿದೆ, ಅಪ್ಲಿಕೇಶನ್ ಹಾಕೋದು ಎಲ್ಲನೂ ನಿಮಗೆಲ್ಲ ನಾ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಹಾಗಾಗಿ ಯಾರೆಲ್ಲ 5ನೇ ತರಗತಿ ಓದ್ತಿದ್ದಾರೆ ಮಕ್ಕಳೇ, ಅದು ಸರ್ಕಾರಿ ಶಾಲೆ ಓದ್ತಿರ್ಬೋದು, ಅಥವಾ ಏಡೆಡ್ ಸ್ಕೂಲ್ ಓದ್ತಿರ್ಬೋದು, ಅಥವಾ ಏನು ಪ್ರೈವೇಟ್ ಸ್ಕೂಲ್ ಓದ್ತಿರ್ಬೋದು, ಅಥವಾ NIOS ಅದರಲ್ಲಿ ಓದ್ತಿರ್ಬೋದು, ಈ ಎಲ್ಲ ಮಕ್ಕಳು ಈ ಒಂದು ಎಕ್ಸಾಮ್ ಅನ್ನು ಬರೀಬಹುದು. ಆ ಎಕ್ಸಾಮ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ಇದು 6ನೇ ತರಗತಿಗೆ ಉಚಿತ ವಸತಿ ಶಿಕ್ಷಣ ಪ್ರವೇಶಾತಿ ಒಂದು ಮಾಹಿತಿ ಮಾರ್ಗದರ್ಶಿ ಅನ್ನ ನಾ ಇವತ್ತು ನಿಮಗೆ ಹೇಳಿ ಬಂದಿನಿ. ಸೊ ಇದು ವಸತಿ ಶಾಲೆ ಸೇರಬೇಕು ಅಂದ್ರೆ ಪ್ರವೇಶ ಪರೀಕ್ಷೆ ಕಡ್ಡಾಯವಾಗಿದೆ, ಎಂಟ್ರನ್ಸ್ ಎಕ್ಸಾಮ್ ಕಡ್ಡಾಯವಾಗಿದೆ. ಎಂಟ್ರನ್ಸ್ ಎಕ್ಸಾಮ್ ಬರೀಬೇಕು ಅಂದ್ರೆ ಈ ಸದ್ದ ನೀವು ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ವಿಶೇಷವಾಗಿ ನಿಮ್ಗೆ ನೆನಪಿಡ್ಬೇಕಾಗಿರ್ತಕ್ಕಂಥದ್ದು ಐತಿ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಸರ್ಕಾರದವರು, ಸೆಂಟ್ರಲ್ ಗೌರ್ಮೆಂಟ್ದವರು. ಜುಲೈ 31, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. July 1st, 2026 is the last date to apply for JNV Navodaya examination. Okay, so this is you have to remember. ಇದು ಪರೀಕ್ಷೆನೂ ಕೂಡ ಬಹಳಷ್ಟು ಬೇಗನೆ, ಮೊದಲೆಲ್ಲ ಹೆಂಗಿತ್ತಂದ್ರೆ ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ ಆಗೋದನ್ನ, ಸೊ ಈ ಹೋದ ವರ್ಷದಿಂದ ಹೋದ್ಸಲ ಡಿಸೆಂಬರ್ ಮಾಡಿದ, ಈ ಬಾರಿ ನವೆಂಬರ್ 28ಕ್ಕೆ ಎಕ್ಸಾಮ್ ಅಂತ ಹೇಳಿದಾನೆ. ಇನ್ನೆಷ್ಟು ದಿನ ಉಳಿತು ಉಳಿಲಿಕ್ಕೆ? ಜುಲೈ ಅಂತೂ ಹೋಯ್ತು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂದ್ರೆ ನವೆಂಬರ್ ಅನ್ಕೊಳ್ಳಿ. ಅಂದ್ರೆ ಕೇವಲ 4 ತಿಂಗಳು ಮಾತ್ರ ನಿಮ್ಮ ಈ ಒಂದು ಪ್ರವೇಶ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇದೆ. ಈ 4 ತಿಂಗಳಲ್ಲಿ ಇದಕ್ಕೆಲ್ಲ ಎಕ್ಸಾಮ್ ಏನಿದೆ, ಇದೆಲ್ಲ ಸಿಲೆಬಸ್ ಏನು, ಯಾವ ತರ ಪ್ರಿಪರೇಷನ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾ ಈ ವಿಡಿಯೋದಲ್ಲಿ ನಿಮಗೆ ನಾ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮಕ್ಕಳೇ, ನಿಮಗೆ ಗೊತ್ತಿರಲಿ, 5ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಈ ಪ್ರವೇಶ ಪರೀಕ್ಷೆ ಇರ್ತೈತಿ. ಎಕ್ಸಾಮ್ ಮಾತ್ರ ಅಷ್ಟು ಸುಲಭ ಇರುವುದಿಲ್ಲ. ಯಾರೆಲ್ಲ ಈಗಿಂದನೇ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಿ, ಪ್ರತಿ ಡೇನು ಕೂಡ ಒಂದು ಎಫರ್ಟ್ ಹಾಕ್ತೀರಿ, ಅಂತ ಮಕ್ಕಳು ಮಾತ್ರ ಈ ಪರೀಕ್ಷೆಯನ್ನ ಪಾಸ್ ಆಗಬಹುದು. ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ನವೋದಯ ಶಾಲೆ ಕೆಲಸ ಮಾಡ್ತಾ ಇದೆ. SC, ST, OBC, ಜನರಲ್ಲು ಇವರೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ. ಯಾರ ಪ್ರಯತ್ನ ಮಾಡ್ತೀರಿ ಅಂತ ಮಕ್ಕಳು ಮಾತ್ರ ಪಾಸ್ ಆಗಲಿಕ್ಕೆ ಅವಕಾಶ ಇರ್ತೈತಿ. ಗೊತ್ತಿರಲಿ ನಿಮಗೆ, ಜುಲೈ 31, 2026 ಅರ್ಜಿ ಹಾಕ್ಲಿಕ್ಕೆ ಕೊನೆ ದಿನಾಂಕ ಇದೆ. ನವೆಂಬರ್ 28, ಕೇವಲ 4 ತಿಂಗಳಲ್ಲಿ ನವೋದಯ ಎಕ್ಸಾಮ್ ಇದೆ. ಸೊ ಹಾಗಾಗಿ ಸ್ಟಾರ್ಟ್ ಪ್ರಿಪರೇಷನ್ ಟುಡೇ ಆನ್ವರ್ಡ್ಸ್. ಇವತ್ತು ಇಂದಿನಿಂದನೇ ನಿಮ್ಮ ಒಂದು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ರಿ. ಮುಂದೆ ಸೊ ಇಲ್ಲಿ ಅರ್ಹತೆಗಳು ಏನು, ಯಾರು ಅಪ್ಲಿಕೇಶನ್ ಹಾಕಬಹುದು, ಇಲ್ಲ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗೊತ್ತಿರಲಿ ನಿಮಗೆ, ಅಭ್ಯರ್ಥಿ ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ತಲ್ಲ ಅವರು ಯಾವ ಜನ್ಮ ದಿನಾಂಕದಿಂದ ಯಾವ ಜನ್ಮ ದಿನಾಂಕದ ಒಳಗೆ ಜನಿಸಿರ್ಬೇಕು ಅಂತ ಡೇಟ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ 1/5/2015ರಿಂದ 31/7/2017 ನಡುವೆ ಜನಿಸಿರಬೇಕು. ಮತ್ತು 1ನೇ ತಾರೀಕು ಮೇ ತಿಂಗಳ 2015ರಿಂದ ಜನಿಸಿದ್ರೆ ಓಕೆ, ಆ ಡೇಟು ನಡಿತೈತಿ. ಲಾಸ್ಟ್ 31/7/2027 ಅದ್ರ ಕೂಡ ನಡೀತೈತಿ. ಅಂದ್ರೆ ಇವೆರಡೂ ಡೇಟ್ಗಳ ಮಧ್ಯೆ
ಮಗು ಜನಿಸಿರಬೇಕು. ಕ್ಲಿಯರ್. 1/5/2015 31/7/2027 ನಡುವೆ ಜನಿಸಿರಬೇಕು. ಒಂದನೇದು. ಎರಡನೇದೇನಪ್ಪ ಅಂದ್ರೆ 5ನೇ ತರಗತಿ ಓದ್ತಿರ್ಬೇಕು. ಪ್ರೆಸೆಂಟ್ 5ನೇ ತರಗತಿ ಓದ್ತಿರ್ಬೇಕು. ಇನ್ನೊಂದು ಕಂಡೀಷನ್ ಇದೆ, ಹಿಂದಿನ ತರಗತಿ ಅಂದ್ರೆ 3, 4 ಫೇಲ್ ಆಗಿರಬಾರ್ದು. ಅದನ್ನ ಅಥವಾ ಒಂದು ಇಲ್ಲ 3ನೇ ಕ್ಲಾಸ್ ಸ್ವಲ್ಪ ದಡ್ಡಿದ್ದ ಅಥವಾ ಮೀಡಿಯಂ ಇದ್ದ ಅದನ್ನ ರಿಪೀಟ್ ಮಾಡಿವಿ ಅಂತ ಅನ್ನಂಗಿಲ್ಲ, ರಿಪೀಟ್ ಮಾಡಿರಬಾರ್ದು. 3ನೇ ತರಗತಿನೂ ಫೇಲ್ ಆಗಿರ್ಬೇಕು, ಇದು ಪಾಸ್ ಆಗಿರ್ಬೇಕು, 4ನೇ ತರಗತಿ ಪಾಸ್ ಆಗಿರ್ಬೇಕು, 5ನೇ ತರಗತಿ ರನ್ನಿಂಗ್ ಇರಬೇಕು. ಅದನ್ನು 3 ಶೈಕ್ಷಣಿಕ ವರ್ಷ ಸತತವಾಗಿ ಪಾಸ್ ಆಗಿರಬೇಕು. ರಿಪೀಟೆಡ್ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇಲ್ಲ. ಪ್ರೆಸೆಂಟ್ 5ನೇ ತರಗತಿ ಓದ್ತಿರ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಒಂದು ವಿಷಯ ನಿಮ್ಗೆ ಕೊಟ್ಟಿದ್ದಾರೆ, ಸ್ವಲ್ಪ ಅದನ್ನ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಎಸ್ ನೋಡಲಿ, ಇಲ್ಲಿ ವಿದ್ಯಾರ್ಥಿಯು ತಾವು ಪ್ರವೇಶ ಬಯಸುವ ಜಿಲ್ಲೆಯಲ್ಲಿಯೇ ಕಲಿಯುತ್ತಿರಬೇಕು ಮತ್ತು ಅಲ್ಲಿಯ ನಿವಾಸಿ ಆಗಿರಬೇಕು ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ. ಅಂದ್ರೆ ಏನಂತಂದ್ರೆ ಎಕ್ಸಾಂಪಲ್, ಈಗ ಒಂದು ಮಗುವಿಂದು TC ಅಂದ್ರೆ ಅಡ್ಮಿಷನ್ ರಾಯಚೂರು ಡಿಸ್ಟಿಕ್ ಐತಿ ಅಂತ ಅನ್ಕೋರಿ. ಆದ್ರೆ ಪೇರೆಂಟ್ಸ್ ಹಿಂಗ್ ಬಾಗಲಕೋಟೆ ಡಿಸ್ಟಿಕ್ ಇರ್ತಾರೆ. ಪೇರೆಂಟ್ಸ್ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಆಧಾರ್ ಕಾರ್ಡು, ಅವ್ರ ID ಕಾರ್ಡು, ಮಗುವಿನ ಆಧಾರ್ ಕಾರ್ಡು ಅಲ್ಲಿ ಇರ್ತೈತಿ. ಆದ್ರೆ ಮಗು ಮಾತ್ರ ಓದೋದು ರಾಯಚೂರು ಡಿಸ್ಟಿಕ್ ಅಂತ ಅನ್ಕೊಡ್ರಿ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕಂದ್ರೆ, ಒಂದ್ ಕಡೆ ನೀವು ವ್ಯವಸ್ಥೆ ಮಾಡ್ಕೋಬೇಕು. ನಿಮ್ಮ ಮೂಲ ನಿವಾಸಿ ಎಲ್ಲಿ ಸಿಗುತ್ತಾ ಅಲ್ಲಿ TC ತಗೊಂಡು ಹೋಗ್ಬೇಕು. ಒಂದು ನಿವಾಸಿ ಅಂತಂದ್ರೆ ನೀವು ಎಲ್ಲಿಯವರು ಅಂದ್ರೆ ನಿಮ್ಗೆ ವಾಸಸ್ಥಳ ಸಿಗಬೇಕದು. ವಾಸಸ್ಥಳ ಎಲ್ಲಿ ಸಿಗುತ್ತಾ ಅಲ್ಲಿ ಆ ಜಿಲ್ಲೆಯಲ್ಲಿ ನೀವು TC ತಗೊಂಡೋಗಿ ಅಡ್ಮಿಷನ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ಆ TC ಇದ್ದಲ್ಲೇನೆ ನಮ್ಗೆ ಅದೇ ಜಿಲ್ಲೆನೇ ಬೇಕು. ಎಕ್ಸಾಂಪಲ್ ರಾಯಚೂರು ಜಿಲ್ಲೆಯಲ್ಲಿ TC ಐತಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿನೇ ನಮ್ಮ ಮಗು ಎಕ್ಸಾಮ್ ಬರೀಬೇಕು ಅಂತಂದ್ರೆ ರಾಯಚೂರು ಜಿಲ್ಲೆಗೆ ನಿಮ್ಮ ಸಂಬಂಧಪಟ್ಟಂತ ಆಧಾರ್ ಕಾರ್ಡು, ID ಕಾರ್ಡ್ಗಳನ್ನ ಟ್ರಾನ್ಸ್ಫರ್ ಮಾಡಿ ಅಥವಾ ಚೇಂಜ್ ಮಾಡಿಕೊಂಡು ಅಡ್ರೆಸ್ ಬದಲಾವಣೆ ಮಾಡಿಕೊಂಡು ಅರ್ಜಿಯನ್ನು ಹಾಕಬೇಕು. ಇದು ಇಂಪಾರ್ಟೆಂಟ್. ಅಂದ್ರೆ ಓದುತ್ತಿರುವ ಶಾಲೆ ಮತ್ತು ನೀವು ನಿವಾಸಿ ಅಂದ್ರೆ ನೀವು ಎಲ್ಲಿ ನಿಮ್ಮ ವಾಸಸ್ಥಳ ಒಂದೇ ಜಿಲ್ಲೆ ಆಗಿರ್ಬೇಕು. ನೀವು ಈ ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆಗೆ ಹೋಗಿ ನಾವು ಅಡ್ಮಿಷನ್ ಮಾಡಿಸ್ಬೇಕು ಅಂತಂದ್ರೆ ನೀವು ಬರೀ TC ತಗೊಂಡು ಹೋಗಂಗಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಚೇಂಜ್ ಆಗ್ಬೇಕು, ಮಗುವಿನ ಆಧಾರ್ ಕಾರ್ಡ್ ಚೇಂಜ್ ಆಗ್ಬೇಕು, ನಿಮ್ಮ ID ಕಾರ್ಡ್ ಚೇಂಜ್ ಆಗ್ಬೇಕು. ಅವಾಗ ಮಾತ್ರ ಬೇರೆ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇದೆ. ಕನ್ಫ್ಯೂಷನ್ ಆಗ್ಬೇಡ್ರಿ. ಓದುವಂತ ಶಾಲೆ ಯಾವ ಜಿಲ್ಲೆಯಲ್ಲಿ ಇರುತ್ತಾ ಆ ಜಿಲ್ಲೆಯಲ್ಲಿನೇ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇದೆ ಮತ್ತು ನಿಮಗೆ ಅಲ್ಲಿ ವಾಸಸ್ಥಳ ಸಿಗಬೇಕು. ವಾಸಸ್ಥಳ ಪ್ರಮಾಣ ಪತ್ರ ನಿಮಗೆ ಸಿಗ್ತಿರ್ಬೇಕು. ಇಷ್ಟು ಕಂಡೀಷನ್ಸ್. ಒಂದು, ಡೇಟ್ ಆಫ್ ಬರ್ತ್ ಗಮನಿಸಬೇಕು. ಆಮೇಲೆ 5ನೇ ತರಗತಿ ಓದ್ತಿರ್ಬೇಕು. 3, 4 ಫೇಲ್ ಆಗಿರಬಾರ್ದು, ಸತತವಾಗಿ ಪಾಸ್ ಆಗಿರಬೇಕು. ಮತ್ತು ವಿದ್ಯಾರ್ಥಿ ಓದ್ತಕ್ಕಂಥ ಜಿಲ್ಲೆನೂ ಎಲ್ಲಿರುತ್ತಲ್ಲ ಆ ಜಿಲ್ಲೆಯಲ್ಲಿ ನಿಮಗೆ ನಿವಾಸಿ ದೃಢೀಕರಣ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ ಸಿಗುವಂತಿರಬೇಕು. ಓಕೆ, ರೈಟ್. ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಈಗ ಮುಂದಿನ ಒಂದೇನು ಮಾಹಿತಿ ನೋಡೋಣ. ಒಂದು ಗೊತ್ತಿರಲಿ, ಇಲ್ಲಿ ತನಕ ಹೆಂಗಿತ್ತು ಅಂತಂದ್ರೆ ಈ ಸಿಲೆಬಸ್ ಸಂಬಂಧಪಟ್ಟಂತೆ ಈಗ ಸುಮ್ಮನೆ ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಓದಿದ್ರ ನವೋದಯ ಎಕ್ಸಾಮ್ ಪಾಸ್ ಆಗೋಕ್ಕಾಗೋದಿಲ್ಲ. ಅದಕ್ಕೊಂದಿಷ್ಟು ಎಕ್ಸ್ಟ್ರಾ ಸಿಲೆಬಸ್ ಐತಿ. ನೀವು 5ನೇ ತರಗತಿ ಸಿಲೆಬಸ್ ಗೌರ್ಮೆಂಟ್ ಶಾಲೆಯಲ್ಲಿ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಹಿಂಗೆ ಓದಿರಪ್ಪ ಅಂತಂದ್ರೆ ಏನು ಪಾಸ್ ಆಗಲಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಯಾಕಂದ್ರೆ ಒಂದಿಷ್ಟು ಎಕ್ಸ್ಟ್ರಾ ಸಿಲೆಬಸ್ ಇದೆ. ಇಲ್ಲಿ ಏನು ಸಿಲೆಬಸ್ ಇದೆ ಅಂತ ನೋಡ್ಕೊರಿ. ಸೊ ಇಲ್ಲಿ ತನಕ ಇರತಕ್ಕಂಥ ಸಿಲೆಬಸ್ ಹೆಂಗಿತ್ತು ಅಂತಂದ್ರೆ 40 ಚಿತ್ರಗಳಿರ್ತಿದ್ದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ. ಇದಕ್ಕ 50 ಮಾರ್ಕ್ಸ್ ಅನ್ನ ಕೊಡ್ತಿದ್ದ. ಅಂದ್ರೆ 50% ಇಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇತ್ತು. ಮತ್ತೇನಿತ್ತು, 25 ಮಾರ್ಕ್ಸ್ ಇಂದು ಮ್ಯಾಥಮೆಟಿಕ್ಸ್ ಇತ್ತು, 25 ಮಾರ್ಕ್ಸ್ ಇಂದು ಭಾಷಾ ಸಾಮರ್ಥ್ಯ ಇತ್ತು. ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಇತ್ತು, ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮ ಇತ್ತು. ಅಂದ್ರೆ ಲಿಮಿಟೆಡ್ ಸಿಲೆಬಸ್ ಇತ್ತು. ಅಂದ್ರೆ ಹುಡುಗರು ಹೆಂಗ್ ಸ್ಕೋರ್ ಮಾಡ್ತಪ್ಪ ಅಂದ್ರೆ 80ಕ್ಕೆ 80, 80ಕ್ಕೆ 79, 80ಕ್ಕೆ 78 ಈ ರೀತಿಯಾಗಿ ಸ್ಕೋರ್ ಮಾಡ್ತಿದ್ರು. ಬಟ್ ಒಂದು ಗೊತ್ತಿರಲಿ ನಿಮಗೆ, ಈ ವರ್ಷ ಸಿಲೆಬಸ್ ಬದಲಾಗಿದೆ. ಅಷ್ಟು ಸುಲಭದ ಮಾತಿಲ್ಲ. ಸೊ ಏನು ಬದಲಾಗಿದೆ ಸಿಲೆಬಸ್ ಅನ್ನೋದನ್ನ ಗಮನಿಸಬೇಕಿಲ್ಲ. ಎಸ್, ಈ ವರ್ಷ ಪರಿಸರ ಅಧ್ಯಯನ ಕೊಟ್ಟಿದ್ದಾನೆ. ನೋಡಿಲಿ, ಈ ಸಾಲಿನಿಂದ ಹೊಸದಾಗಿ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಷಯವನ್ನ ಪಠ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದರಲ್ಲಿ ವಿಜ್ಞಾನ ಬಂತು, ಪರಿಸರ ಬಂತು, ಸಮಾಜಕ್ಕೆ ಸಂಬಂಧಿಸಿದ 20 ಪ್ರಮುಖ ಪ್ರಶ್ನೆಗಳು ಬರುತ್ತವೆ. ಎದಕ್ಕಂದ್ರೆ ಬೇಸಿಕ್ ಸೈನ್ಸ್ ಗೊತ್ತಿರಲಿ, ಮಕ್ಕಳಿಗೆ ತಮ್ಮ ಸರೌಂಡಿಂಗ್ಸ್ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿರಲಿ. ಅದು ಪರಿಸರ ನಮ್ಮ ಸುತ್ತಮುತ್ತ, ಅದನ್ನ ಡೈಲಿ ಸೈನ್ಸ್ ಇನ್ ಡೈಲಿ ಲೈಫ್ ಅಂತಿದೆ. ಅಂದ್ರೆ ನಿತ್ಯದ ಬದುಕಿನಲ್ಲಿ ಸೈನ್ಸ್ ಇದೆ ನಮ್ಮ ಜೊತೆಗೆ. ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಿರಲಿ ಅಂತ ನವೋದಯ ಒಂದು ಸೊಸೈಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇದು ಒಂದು ಹೊಸ ಸಿಲೆಬಸ್ ಹಾಕಿದ್ದಾರೆ. ಇದು ಎದರಲ್ಲಿ ಕಡಿತ ಮಾಡಿದಾರಪ್ಪ ಅಂದ್ರೆ, ಅದೇನು 40 ಚಿತ್ರಗಳಿದ್ವಲ್ಲ, ಇನ್ನು ಮುಂದೆ 20 ಚಿತ್ರಗಳು, ಆ 20 ಚಿತ್ರಗಳ ಇನ್ನು ಉಳಿದುವಲ್ಲ ಅದರ ಬದಲಾಗಿ ಈ ಸಿಲೆಬಸ್ ಅನ್ನು ಹಾಕಿದ್ದಾರೆ. ಹಿಂದೆ ಇದ್ದ 40 ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಈಗ 20ಕ್ಕೆ ಇಳಿಸಲಾಗಿದೆ. ಆದಾಗ್ಯೂ ಗಣಿತ, ಅರ್ಥಮೆಟಿಕ್ ಮತ್ತು ಭಾಷಾ ಪರೀಕ್ಷೆ
ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿವೆ. ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸು, ಬೇಸಿಕ್ ಸೈನ್ಸು, ಬೇಸಿಕ್ ಸೋಷಿಯಲ್ಲು, ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಸ್ವಲ್ಪವೆಲ್ಲ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಎಲ್ಲವನ್ನು ಪರೀಕ್ಷೆ ಮಾಡುತ್ತದೆ ಪರೀಕ್ಷಾ ಪ್ರಾಧಿಕಾರ. ಸೊ ಹಾಗಾಗಿ ಓವರಾಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಈ ಬರೀ ನಾವು ಗಣಿತ ಕಲಿಸ್ತಪ್ಪ ಅಂದ್ರೆ ಆಗೋದಿಲ್ಲ, ಬರೀ ಕನ್ನಡ ಕಲಿಸ್ತಪ್ಪ ಅಂದ್ರೆ ಆಗೋದಿಲ್ಲ, ಬರೀ ಇಂಗ್ಲೀಷ್ ಕಲಿಸ್ತಪ್ಪ ಅದ್ರ ಜೊತೆಗೇನೆ ಪರಿಸರ, ಸೋಷಿಯಲ್ಲು, ಜೊತೆಗಂತ ಬೇಸಿಕ್ ಸೈನ್ಸು, ಒಂದಿಷ್ಟೆಲ್ಲ ಜಾಗ್ರಫಿಯನ್ನು ಕೊಟ್ಟಿದ್ದ ನಾನು ಡೀಪ್ ಎಲ್ಲ ಸಿಲೆಬಸ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಈ ವರ್ಷದ ಪ್ರಿಪರೇಷನ್ನು ತುಂಬಾ ಸುಲಭವಾಗಿಲ್ಲ, ಮಕ್ಕಳಿಗೆಲ್ಲ ತಿಳಿಸಿ ಹೇಳೋದು ಸ್ವಲ್ಪ ಕಠಿಣವಾಗಿದೆ. ಸೊ ಹಾಗಾಗಿ ಪಾಲಕರು ಯೋಚನೆ ಮಾಡ್ರಿ, ಇದು ಬಡ ಪ್ರತಿಭಾವಂತ ಮಕ್ಕಳಿಗಿರ್ತಕ್ಕಂಥ ಶಾಲೆಗಳದವು. ಸೊ ಹಾಗಾಗಿ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸುಮಾರು 20-25 ವರ್ಷಗಳಿಂದ ಈ ನವೋದಯ, ಮೊರಾರ್ಜಿ, ಆದರ್ಶ, ವಿಶೇಷವಾಗಿ ಸೈನಿಕ್ ಸ್ಕೂಲ್, ಒಂದು ರಾಷ್ಟ್ರ ಮಟ್ಟದ ಎಕ್ಸಾಮ್ ಸೈನಿಕ್ ಸ್ಕೂಲ್ ಹೆಂಗಂದ್ರೆ ಒಂದು ಮಿನಿ IAS ಎಕ್ಸಾಮ್ ಇದ್ದಂಗಿದು. 5ನೇ ಕ್ಲಾಸಿಗೆ 5ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ನಡೆಸುವಂತ ಒಂದು ಸಣ್ಣ IAS ಎಕ್ಸಾಮ್ ಇದ್ದಾಗಿದ್ದು ಈ ಸೈನಿಕ್ ಸ್ಕೂಲ್ ಅಂತ ಒಂದು ಪರೀಕ್ಷೆ ಇರ್ತಾ. ಅದಕ್ಕೆಲ್ಲ ತರಬೇತಿ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ. ಯಾರೆಲ್ಲ ಆಸಕ್ತರಿದ್ದೀರಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲೆಲ್ಲ ನಂಬರ್ ಡಿಸ್ಪ್ಲೇ ಆಗಿದೆ. ಅದರ ಜೊತೆಗೆ ಈ ನವೋದಯ ಅಂತಕ್ಕಂಥದ್ದನ್ನ ಈ ಕೇವಲ 4 ತಿಂಗಳಲ್ಲಿ ವಿಶೇಷವಾಗಿ ಅದನ್ನು ಸರಳೀಕರಣ ಮಾಡಿ ಅಗದಿ ಸುಲಭವಾಗಿ ಮಕ್ಕಳಿಗೆ ತಿಳಿಸಿ ಹೇಳಿ ಒಂದು ಕಲಿಸುವಂತ ಕೆಲಸವನ್ನು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ದೀವಿ. ಆಫ್ಲೈನ್ ಅಡ್ಮಿಷನ್ ಕೂಡ ನಾವು ಇವಾಗ ಪ್ರೆಸೆಂಟ್ ಕೊಡ್ತಾ ಇದ್ದೀವಿ. ಯಾರೆಲ್ಲ ಆಸಕ್ತರಿದ್ದೀರಿ ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ನ ತಗೋಬಹುದು. ಇಲ್ಲಾಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ನಗರದಲ್ಲಿ ಇದೆ. ನೀವು ನೇರವಾಗಿ ಬಂದು ನಮ್ಮ ಸಂಸ್ಥೆಯನ್ನು ವಿಸಿಟ್ ಮಾಡಿ ನೀವು ಅಡ್ಮಿಷನ್ ಅನ್ನು ತೆಗೆದುಕೊಳ್ಬಹುದು. ಅದರ ಜೊತೆಗೆ ದೂರದ ಮಕ್ಕಳಿಗೆ ಆನ್ಲೈನ್ ತರಬೇತಿಯನ್ನು ಕೂಡ ನಾವು ಆರಂಭಿಸ್ತಾ ಇದ್ದೀವಿ ಈ ತಿಂಗಳ 15ನೇ ತಾರೀಕಿನಿಂದನೇ. ಹೌದಾ, 2-3 ದಿನದಲ್ಲಿ ನಿಮ್ಮ ಆನ್ಲೈನ್ ಕ್ಲಾಸ್ ಕೂಡ ಆರಂಭ ಆಗ್ತಾ ಇದ್ದವು. ನೀವು ಯಾರೆಲ್ಲ ಸ್ವಲ್ಪ ಏನು ಆ ಕೋಚಿಂಗ್ ಕ್ಲಾಸಿಗೆ ಬರೋಕ್ಕಾಗ್ತಾ ಇಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ವಿಶೇಷವಾಗಿ ಇವಾಗ ಫೇಸ್ ಲಾಕ್ ಫೇಸ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಟೆಂಡೆನ್ಸ್ ಬರ್ತಾ ಇರೋದ್ರಿಂದ ಬಹಳಷ್ಟು ಪಾಲಕರು ಇದಕ್ಕೆ ಹಿಂಜರಿದು ತರಬೇತಿ ಕೇಂದ್ರಗಳಿಗೆ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ನೀವು ಇವಾಗ ಬಂದು ನೀವು ತರಬೇತಿಯನ್ನು ತೆಗೆದುಕೊಳ್ಳಬಹುದು, ಆನ್ಲೈನ್ ಮೂಲಕ ತರಬೇತಿ ತೆಗೆದುಕೊಳ್ಳಬಹುದು. ಒಂದು ಈ ಸರ್ಕಾರ ತಗೊಂಡಂತ ಕ್ರಮ ಫೇಸ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಮಾಡಿ ಸರ್ಕಾರಿ ಶಾಲೆ ಮಕ್ಕಳನ್ನ ಕಂಪ್ಲೀಟ್ಲಿ ಕೋಚಿಂಗ್ ಆಗಲಿ ಅಥವಾ ಎಲ್ಲೇ ತರಬೇತಿ ಆಗಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಯಾರು ಸ್ಥಿತಿವಂತರದಾರ, ಯಾರು ಹೊರಗಡೆ ಪ್ರೈವೇಟ್ ಸ್ಕೂಲ್ನ ಓದ್ತಾರ ಅವ್ರು ಮಾತ್ರ ನವೋದಯ ಸ್ಕೂಲ್ ಹೋಗ್ತಕ್ಕಂಥ ಚಾನ್ಸ್ ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗಾಗಿ ವಿಶೇಷವಾಗಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇಂದ ಅತ್ಯಂತ ಕಡಿಮೆ ಒಂದು ದರದಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕು, ಪ್ರತಿದಿನ ನಿಮಗೆ 2-3 ತಾಸು ನಿಮ್ಗೆ ಆನ್ಲೈನ್ ಕ್ಲಾಸ್ ಕೊಡ್ತೀವಿ. ಅಂದ್ರೆ ಜೂಮ್ ಆ್ಯಪ್ ಅಲ್ಲಿ ಅಥವಾ ಗೂಗಲ್ ಮೀಟ್ ಅಲ್ಲಿ ಆ್ಯಪ್ ಅಲ್ಲಿ ನಿಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಮ್ಮ ಕ್ಲಾಸಸ್ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಿಮಗೆ ಈ ನಂಬರ್ಗಳಿಗೆ ಕಾಲ್ ಮಾಡ್ರಿ. ಈ ಆನ್ಲೈನ್ ಕ್ಲಾಸ್ ಬೇಕಾದ್ರೂ ತಗೋರಿ, ಇಲ್ಲ 4 ಮಂತ್ಸ್ ಪ್ರಿಪರೇಷನ್, ಕೇವಲ 4 ತಿಂಗಳ ಪ್ರಿಪರೇಷನ್ ಅಲ್ಲ, ಅದು ನಿಮ್ಗೆ ಅವಕಾಶ ಇತ್ತು ಶಾಲೆಗಳಲ್ಲಿ ಒಂದು ಮನವಿ ಮಾಡ್ರಿ, ಒಂದು 4 ತಿಂಗಳ ಅವಕಾಶ ಕೊಡಿ ಅಂತೇಳಿ ನಮ್ಮ ಸಂಸ್ಥೆ ಬನ್ನಿ. ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಬರಲಿಕ್ಕೆ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ. ಮುಂದೆ ಇಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಪರಿಸರ, ಸೊ ಇವೆಲ್ಲ ಒಂದಿಷ್ಟೆಲ್ಲ ಮಾಹಿತಿ ಎಲ್ಲ ಆಗಿದೆ. ಸೊ ಮುಂದಿನ ಒಂದು ವಿಷಯವನ್ನು ಹೋಗೋಣ. ಸೊ ನಿಮಗೆ ಗೊತ್ತಿರಲಿ ಆತ್ಮೀಯ ಪಾಲಕರೇ, ಈ ನವೋದಯ ಶಾಲೆ ವಿಶೇಷತೆ ನಿಮ್ಗೆ ಗೊತ್ತಿರಲಿ, ಇದು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಕಂಪ್ಲೀಟ್ CBSE ಸಿಲೆಬಸ್ ಉಚಿತವಾಗಿರುತ್ತದೆ. ಸಂಪೂರ್ಣ ಉಚಿತ ಶಿಕ್ಷಣ. ಇದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಒಳ್ಳೆ ಸೌಲಭ್ಯ. ಇದು ಬಡ ಪ್ರತಿಭಾವಂತ ಮಕ್ಕಳಿಗೆ ಸಿಗಲಿ ಅಂತಕ್ಕಂಥದ್ದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಿನ ಆಶಯ. ನೋಡಿ, 6ನೇ ತರಗತಿಯಿಂದ 12ನೇ ತರಗತಿ ಉಚಿತ ಶಿಕ್ಷಣ, ಊಟ, ಸಮವಸ್ತ್ರ, ಪಠ್ಯ ಪುಸ್ತಕಗಳ ವಿವರಣೆ. ಸೊ ಇವೆಲ್ಲ ಪ್ರತಿಯೊಂದನ್ನು ಸರ್ಕಾರ ನಿಮ್ಗೋಸ್ಕರ ಕೊಡ್ತಾ ಇದೆ. ಆದ್ರೆ ಅಷ್ಟು ಸುಲಭವಾಗಿ ಅದು ನಮಗೆ ಸಿಗುದಿಲ್ಲ. ಅದಕ್ಕೆ ಪ್ರಿಪರೇಷನ್ ನೀವು ಮನ್ಯಾಗ ಕುಂತನೆ ಮಾಡ್ಬೋದು, ಕೋಚಿಂಗ್ ಕ್ಲಾಸಿಗೆ ಬರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಶಾಲೆಯಲ್ಲಿ ಮಾಡ್ಬೋದು. ಒಟ್ಟಾರೆ ಈ ನವೋದಯ ಒಂದು ಎಕ್ಸಾಮ್ಗೆ ನೀವು ತಯಾರಿಯನ್ನ ನಡೆಸಬೇಕಾಗ್ತತಿ 5ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳು. ಸೊ ಇಲ್ಲಿ ಉತ್ತಮ ಮೂಲ ಸೌಕರ್ಯ, ಆಟದ ಮೈದಾನದ ಬಗ್ಗೆ ಮಾತಾಡ್ತೀನಿ. ಬಹಳಷ್ಟು ಶಾಲೆಗಳಲ್ಲಿ ಆಟದ ಮೈದಾನವೇ ಇಲ್ಲ, ಮಕ್ಕಳು ಆಟ ಆಡುವುದಿಲ್ಲ. ಮಕ್ಕಳು ಆಟ ಆಡ್ಲಿಕ್ಕೆ ದೈಹಿಕವಾಗಿ ಹೇಗೆ ಫಿಟ್ ಇರಕ್ಕೆ ಸಾಧ್ಯ? ಹೌದಾ? ಸೊ ಹಾಗಾಗಿ ಸಾಕಷ್ಟು ಸೌಲಭ್ಯದ ಜೊತೆಗೆ ಉತ್ತಮ ಆಟದ ಮೈದಾನ ಐತಿ, ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯಗಳಿರ್ತಾವು, ಕಂಪ್ಯೂಟರ್ ಶಿಕ್ಷಣ, ಇನ್ನು ಏನೆಲ್ಲ ಅಡ್ವಾನ್ಸ್ಡ್ ಏನ್ ಬೇಕಲ್ಲ, ಕೇಂದ್ರ ಸರ್ಕಾರ ಸಾಕಷ್ಟು ಸೌಲಭ್ಯನ ನವೋದಯ ಶಾಲೆ ಕೊಟ್ಟಿದೆ. ಆ ಸೌಲಭ್ಯನ ತಗೋಬೇಕಂದ್ರ ನಿಮ್ಮ ಮಗ ನವೋದಯ ಎಕ್ಸಾಮ್ ಬರೀಬೇಕು, ಬರ್ಸ್ರಿ. ಜೊತೆಗೆ ಇದು 9ನೇ ತರಗತಿ ಓದುವಾಗ ನವೋದಯ ಶಾಲೆ ಆಯ್ಕೆ ಆದ್ಮೇಲೆ 9ನೇ ತರಗತಿ ಓದುವಾಗ ವಲಸೆ ಯೋಜನೆ ಅಂದ್ರೆ ಮೈಗ್ರೇಷನ್ ಕೊಡ್ತಾರೆ. ಭಾಷಾವಾರು ಮತ್ತು ಸಂಸ್ಕೃತ ವಿನಿಮಯಕ್ಕಾಗಿ ಬೇರೆ ರಾಜ್ಯಗಳ ಶಾಲೆಗಳಲ್ಲಿ ಅಧ್ಯಯನ ಮಾಡುವ ಒಂದು ಸುವರ್ಣ ಅವಕಾಶ. ನಾವೊಂದು ಅಕಸ್ಮಾತ್ ನಾನು ಉತ್ತರ ಪ್ರದೇಶ, ಗುಜರಾತ್ ಅಥವಾ ಡೆಲ್ಲಿನೋ
ಅಥವಾ ಮಧ್ಯಪ್ರದೇಶ ಹಿಂಗೆ ಹೋಗಿ 1 ವರ್ಷ ಓದಿ ಬರ್ಬೇಕಂದ್ರೆ ಸುಮಾರು ಒಂದು 3-4 ಲಕ್ಷ ನಮಗೆ ಖರ್ಚಾಗ್ಬೋದು. ಗೊತ್ತಿಲ್ಲ ನಿಮಗೆ, 9th ಸ್ಟ್ಯಾಂಡರ್ಡ್ ನವೋದಯ ಸ್ಕೂಲ್ ಬಂದಾಗ ಸರ್ಕಾರ ಇಲ್ಲಿಂದ ಟ್ರೈನ್ ಟಿಕೆಟ್ ಸಮೇತ ನಿಮ್ಗೆ ಸರ್ಕಾರ ತೆಗೆಸ್ಕೊಡ್ತೈತಿ. ಅಲ್ಲೆಲ್ಲ ಓದಿ ವಾಪಸ್ ಬರೋದು ಎಲ್ಲಾ ಖರ್ಚು ಸರ್ಕಾರ ನೋಡ್ಕೊಂತೈತಿ. ಸೊ ಇಂಥ ಸೌಲಭ್ಯವನ್ನ ನಮ್ಮ ಮಕ್ಕಳಿಗೆ ಇದು ಸಿಗಬೇಕು ಅಂತಂದ್ರೆ ನವೋದಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ರಿ, ನವೋದಯ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ರಿ, ನವೋದಯ ಎಕ್ಸಾಮ್ ಅನ್ನ ಬರ್ಸ್ರಿ. ನಿಮ್ಮ ಮಕ್ಕಳಿಗೆ ಇಂಥ ಒಂದೆಲ್ಲ ಒಂದು ಸೌಲಭ್ಯವನ್ನ ಸಿಗುವಂತ ಒಂದು ಕೆಲಸ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನಲ್ಲಿ ಸೊ ಈಗ ಈ ಕೇವಲ 4 ತಿಂಗಳಿಗೋಸ್ಕರ ಪ್ರವೇಶನ ಕೊಡ್ತಿದ್ದೇವೆ ನವೋದಯ ಸಿಲೆಬಸ್ಗೆ. ಕೇವಲ 4 ತಿಂಗಳ, ಜುಲೈ ಅಂತೂ ಹೋಯ್ತು, ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳಿಗೆ ವಿಶೇಷವಾಗಿರ್ತಕ್ಕಂಥ ನವೋದಯ ತರಬೇತಿಯನ್ನು ಆರಂಭಿಸ್ತಾ ಇದ್ದೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ನಿಮ್ಮ ಶಾಲೆಗಳಲ್ಲಿ ಮನವಿ ಮಾಡ್ಕೊಡ್ರಿ, 4 ತಿಂಗಳ ಅವಕಾಶ ಕೊಡ್ರಿ ನಮ್ಗೆ ಅಂತ ಹೇಳ್ರಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಿಗೆ ಬನ್ನಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರಲ್ಲಿದೆ, ಸಿಂಧನೂರಲ್ಲಿ ಮೇನ್ ಬ್ರಾಂಚ್ ಇದೆ, ಧಾರವಾಡದಲ್ಲಿ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತ ಕೆಲಸ ಮಾಡ್ತಾ ಇದೆ. ನಿಮ್ಮ ಸಮೀಪವಾದ ಒಂದು ತರಬೇತಿ ಕೇಂದ್ರ ಆಯ್ಕೆ ಮಾಡಿಕೊಂಡು ಓನ್ಲಿ 4 ಮಂತ್ಸ್ 4 ತಿಂಗಳ ಪ್ರವೇಶವನ್ನ ಒಂದು ತರಬೇತಿಯನ್ನು ನೀವು ಪಡ್ಕೋಬೇಕು. ಉತ್ತಮ ವೆಲ್ ಟ್ರೈನ್ಡ್ ಟೀಚರ್ಸ್ ಅನ್ನ ನಮ್ಮ ಸಂಸ್ಥೆಗಳು ಹೊಂದಿವೆ. ಸೊ ಇದ್ರ ಜೊತೆಗೆ ನಾವು ಬರ್ಲಿಕ್ಕೆ ಆಗಲ್ಲ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅದು ಕೇವಲ 2-3 ದಿನದಲ್ಲಿ ಅಂದ್ರೆ 15ನೇ ತಾರೀಕಿಗೆ ನಿಮ್ಗೆ ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವೆ. ಇದೇ ತಿಂಗಳ 15ನೇ ತಾರೀಕು ಅಂದ್ರೆ ಈ ಒಂದು ಜುಲೈ 15ಕ್ಕೆ ಆನ್ಲೈನ್ ತರಗತಿಗಳು ಆರಂಭವಾಗ್ತಾವೆ. ನಿಮ್ಗೆ ಆಸಕ್ತಿ ಇದ್ದವರು ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೊ ಇದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮೇನ್ ಬ್ರಾಂಚ್ ಅಲ್ಲಿ, ಸಿಂಧನೂರಲ್ಲಿ ನಮಗೆ ಅಡ್ಮಿಷನ್ ಬೇಕಪ್ಪ ಅಂದ್ರೆ ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಬಹುದು. 9449771212 9900206243 ನಂಬರ್ಗೆ ಕಾಲ್ ಮಾಡಿ, ಇಲ್ಲ ನಮ್ಮ ಸಂಸ್ಥೆಗೆ ನೇರವಾಗಿ ಬಂದು ನಮ್ಮ ಸಂಸ್ಥೆಯನ್ನು ನೋಡಿ ನೀವು ಪ್ರವೇಶನ ಪಡೆದುಕೊಂಡು 4 ತಿಂಗಳ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳಿ. ಓಕೆ, ಈಗ ನಿಮ್ಗೆಲ್ಲ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ವತಿಯಿಂದ ನವೋದಯ ಆನ್ಲೈನ್ ಕ್ಲಾಸ್ ಅನ್ನು ಕೂಡ ನಾವು ಆರಂಭಿಸ್ತಾ ಇದ್ದೀವಿ. ಬೇಕಿದ್ದರೆ ನಿಮ್ಗೆ ಆನ್ಲೈನ್ ತೋಡ್ರಿ, ಇಲ್ಲ ಸರ್ ನಮಗೆ ಅನುಕೂಲ ಇದೆಯಪ್ಪ ಅಂತಂದ್ರೆ ನಮಗೆ ನಮ್ಮ ಶಾಲೆಯಲ್ಲಿ ಪರವಾನಗಿ ಕೊಡ್ತಾ ಇದ್ದಾರೆ, ಒಂದು 4 ತಿಂಗಳ ಅವಕಾಶ ಐತೆ ಅಂತಂದ್ರೆ ನಮ್ಮ ಶಾಲೆಗೆ ನೇರವಾಗಿ ಹಾಸ್ಟೆಲ್ ಸಮೇತ ಬಂದು ನವೋದಯ ತರಬೇತಿಯನ್ನು ತೆಗೆದುಕೊಳ್ಳಬಹುದು. ಇಲ್ಲ ಸರ್ ನಮ್ಗೆ ಅನುಕೂಲ ಆಗಲ್ಲ, ಬಹಳ ದೂರ ಐತೆ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಮಾಧ್ಯಮದಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆನ್ಲೈನ್ ತರಬೇತಿನೂ ಸಿಗುತ್ತೆ, ನಿಮ್ಗೆ ಆಫ್ಲೈನ್ ತರಬೇತಿನೂ ಸಿಗುತ್ತೆ. ನಿಮ್ಗೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ನಿಮ್ಗೆ ಯಾವುದೇ ಹೆಚ್ಚಿನ ಮಾಹಿತಿಯನ್ನ ನೀವು ಪಡೆದುಕೊಳ್ಳಬೇಕು. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನವೋದಯ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಏನೆಲ್ಲ ಬೇಕು ಅಂತ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಎಸ್, ನೀವು ಮೂಲವಾಗಿ ಗೊತ್ತಿರಲಿ, ಒಂದು ಅಪ್ಲಿಕೇಶನ್ ಸಿಗುತ್ತೆ, ನವೋದಯ ಅಪ್ಲಿಕೇಶನ್ PDF ಸಿಗುತ್ತೆ. ಆ ಅಪ್ಲಿಕೇಶನ್ ಅನ್ನ ಸ್ಕೂಲಲ್ಲಿ 5ನೇ ತರಗತಿ ಓದುವಂತ ಶಾಲೆಯಲ್ಲಿ ಆ ಅಪ್ಲಿಕೇಶನ್ ಅನ್ನ ತುಂಬ್ರಿ. ಅದರ ಜೊತೆಗೆ ಮಗುವಿನ ಆಧಾರ್ ಕಾರ್ಡು, ತಂದೆಯ ಆಧಾರ್ ಕಾರ್ಡು, ಮಗುವಿನ ಸಿಗ್ನೇಚರು, ತಂದೆಯವರ ಸಿಗ್ನೇಚರು, ಮತ್ತು ಆಮೇಲೆ ಇಲ್ಲಿ OBC ಬರುತ್ತೆ, OBC ಅಥವಾ SC ಅಥವಾ ST ಅಥವಾ EWS. OBC ಸಟ್ ನೀವು OBC ಬರ್ತಿದ್ರೆ ಅಂದ್ರೆ OBC ಅಂದ್ರೆ ನೀವು OBC ಅಂತ ಕೇಳಂಗಿಲ್ಲ, ತಹಸೀಲ್ ಆಫೀಸಲ್ಲಿ ಸೆಂಟ್ರಲ್ OBC ಅಂತ ಕೇಳಬೇಕು ನೀವು. ಈ ಸೆಂಟ್ರಲ್ OBC ಸಿಕ್ಕರೆ ನಿಮಗೆ OBC ಅಂತ ನೀವು ಸೀಟ್ ತಗೋಬಹುದು. OBC ಅಂತ ಮಾರ್ಕ್ ಮಾಡಿದ್ರಿ ಅಂತಂದ್ರೆ ನೀವು ಸೆಂಟ್ರಲ್ OBC ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಈಗಲೇ ಡಾಕ್ಯುಮೆಂಟ್ ಅನ್ನ ತಯಾರಿಸ್ಕೊಳ್ಳಿ. SC ಆಗಿದ್ರೆ ನಿಮ್ಗೆ ಈಗಾಗಲೇ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತೆ, SC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ರಿ. ST ಆಗಿದ್ರೆ ST ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ರಿ. ಹೊಸದಾಗಿ ಒಂದು EWS ಬಟನ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, 1 ಎಕರೆ ಹೊಲ ಇದ್ದವರು, ಬಡತನ ರೇಖೆಗಿಂತ ಕಡಿಮೆ ಇದ್ದವರು, ಹೊಲನೂ ಇಲ್ಲ ಏನೂ ಇಲ್ಲ ಅಂತಕ್ಕಂಥವ್ರು, ಇದನ್ನು ತಹಸೀಲ್ ಆಫೀಸಲ್ಲಿ ವಿಶೇಷವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ತೆಗೆದುಕೊಂಡು ಅಪ್ಲೋಡ್ ಮಾಡಿದ್ರೆ ಇನ್ನೂ ವಿಶೇಷವಾಗಿ ನಿಮಗೆ ಸೀಟ್ ಅನ್ನು ಅವರು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರದಿಂದ ಆಗ್ತೈತಿ. ಓಕೆ, ಇಲ್ಲಿ ತನಕ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋನ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನವೋದಯ ಅಪ್ಲಿಕೇಶನ್ ಹಾಕುವಾಗ ಏನೇನು ಗೊಂದಲಗಳು ಬರ್ತಾ ಇದ್ದವು, ಹೌದಾ, ಈಗಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಏನಂತಂದ್ರೆ ನೀವು ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡ್ರಿ, ಏನು ಮೊಬೈಲಲ್ಲಿ ಹಾಕ್ತೀವಿ ನಮ್ಗೆ ಗೊತ್ತೈತೆ ಅನ್ನಕ್ ಹೋಗ್ಬೇಡ್ರಿ. ಸೊ ಈಗಾಗಲೇ ಅಪ್ಲಿಕೇಶನ್ ಹಾಕೋರು ಸಾಕಷ್ಟು ಮಂದಿ ಸೈಬರ್ ಕೆಫೆ ಇದೆ, ಕಂಪ್ಯೂಟರ್ ಸೆಂಟರ್ಗಳದವ್ರ, ಅವರೆಲ್ಲ ಸಾಕಷ್ಟು ಟ್ರೈನ್ ಇರ್ತಾರೆ. ಅವ್ರಿಗೆ ಅಪ್ಲಿಕೇಶನ್ ಅಂದ ತಕ್ಷಣ ಅವ್ರಿಗೆ ಕಾಮನ್ ಇರುತ್ತೆ, ನಮಗದು ಹೊಸದಿರುತ್ತೆ. ಅದನ್ನ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೇನೋ ₹100 ಅಥವಾ 150 ಕೊಟ್ಟರೆ ಅವರೇ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಅಪ್ಲಿಕೇಶನ್ ಸ್ಕೂಲ್ನ ತುಂಬಿಸ್ರಿ, ಮಗುವಿನ ಫೋಟೋ ತಗೊಳ್ರಿ, ಆಮೇಲೆ ಆಧಾರ್ ಕಾರ್ಡ್ ತಗೋರಿ, ಜಾತಿ ಆದಾಯ ತಗೋರಿ, ಸೆಂಟ್ರಲ್ OBC ಇದೆ ಸೆಂಟ್ರಲ್ OBC ತಗೋರಿ, ಸಂಬಂಧಪಟ್ಟಂತ ಏನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಳ್ರಿ, ಸೈಬರ್ ಕೆಫೆಗೆ ಹೋಗ್ರಿ, ಕಂಪ್ಯೂಟರ್ ಸೆಂಟರ್ಗೆ ಹೋಗ್ರಿ, ಒಂದು ನವೋದಯ ಅಪ್ಲಿಕೇಶನ್ ಹಾಕ್ಬೇಕಂತ ಕೇಳ್ರಿ. ಅಲ್ಲಿ ಹಾಕುವಾಗ ಯಾವ ಪರೀಕ್ಷಾ ಮಾಧ್ಯಮದಲ್ಲಿ ಎಕ್ಸಾಮ್ ಬರಿತೀರಿ, ಕನ್ನಡ ಮಾಧ್ಯಮ ಬರಿತೀರಾ, ಕನ್ನಡ ಅಂತ ಮಾರ್ಕ್ ಮಾಡಿ.
ಇಂಗ್ಲಿಷ್ ಮಾಧ್ಯಮ ಬರೀತೀರಾ, ಇಂಗ್ಲಿಷ್ ಮಾಧ್ಯಮ ಅಂತ ಮಾರ್ಕ್ ಮಾಡ್ರಿ. ಮತ್ತೆ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಐತಿ, ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಬರೀಬೋದಾ? ಬರಿಬೋದು. ಮತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಐತಿ ನಮ್ಮ ಹುಡುಗನ TC ಮತ್ತೆ ಎಕ್ಸಾಮ್ ಬರೀದಂಗ ಕನ್ನಡ ಮಾಧ್ಯಮ ಹಾಕ್ಬೋದು. ಅಂದ್ರೆ ಮಗುವಿನ ಆಯ್ಕೆ ಪರೀಕ್ಷಾ ಮಾಧ್ಯಮವಾಗಿರುತ್ತದೆ. ಪರೀಕ್ಷಾ ಮಾಧ್ಯಮ ಮಗುವಿನ ಆಯ್ಕೆ, ಯಾವುದೇ ಮಾಧ್ಯಮದಲ್ಲಿ ಬರ್ಸ್ಬೋದು. ಅಂದ್ರೆ ನಿಮ್ಮ ಮಗು ಯಾವ ಮಾಧ್ಯಮದಲ್ಲಿ ಚೆನ್ನಾಗಿದ್ದಾನೆ ಅಂತ ಅನ್ನೋದು ಇಲ್ಲಿ ನೀವು ಗುರುತು ಹಿಡಿದು ಅದನ್ನ ಅಪ್ಲಿಕೇಶನ್ ಅಲ್ಲಿ ಮಾರ್ಕ್ ಮಾಡಬೇಕು. ಓಕೆ, ಇಲ್ಲಿ ತನಕ ಒಂದು ವಿಡಿಯೋ ಎಲ್ಲ ನೋಡ್ಲಿಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.